KPSC ಶುದ್ಧೀಕರಣ ಆಗಬೇಕು ಅಂತೇಳಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಕನಸಿದೆ. ಅಂದರೆ KPSC ರಿಫಾರ್ಮ್ ಆಗಬೇಕು, ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಕೆಲಸ ಸಿಗಬೇಕು, ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ, KPSCಗೆ ಯಾವುದೇ ನೋಟಿಫಿಕೇಶನ್ಸ್ ಕೊಡಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಲ್ಯಾಂಡ್ ಸರ್ವೇಯರು, ವೆಟರ್ನರಿ ಆಫೀಸರು, ಇಷ್ಟು ನೋಟಿಫಿಕೇಶನ್ ಸುಮಾರು 1.5 ವರ್ಷ ಆಯಿತು. KPSC ನೋಟಿಫಿಕೇಶನ್ಸ್ ಬಂದು ಇಷ್ಟೊತ್ತು KE ಕೊಟ್ಟಿದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಎಲ್ಲರೂ ಆರ್ಡರ್ ಕಾಪಿ ತೊಗೊಂಡು 1 ವರ್ಷ ಸ್ಯಾಲ್ರಿ ತೊಗೊಂಡಿರೋರು. ಅಷ್ಟು ಅಧ್ವಾನ ಆಗಿದೆ KPSC ಅವರು. ಆ ಕಮಿಷನ್ ಅಂತ ಇದೆಯಲ್ಲ, ನಿಜವಾಗ್ಲೂ ಅದು ನಮಗೆ ಒಂಥರ ಅದು ಏನು ಬೈಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ವರ್ಸ್ಟ್ ಅಂದರೆ ವರ್ಸ್ಟ್. ಬರೀ ಭ್ರಷ್ಟಾಚಾರ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಒಂದು ರಿಫಾರ್ಮ್ ಆಗಲ್ಲ. ಒಂದೊಂದು ಸುಮ್ಮನೆ ಒಂದು ಅಪ್ಲಿಕೇಶನ್ ಕೀ ಆನ್ಸರ್ ಬಿಡಬೇಕಂದ್ರೆ KPSC ಕಮಿಷನ್ ಅಪ್ರೂವಲ್ ಕೊಡ್ಬೇಕಂತಂದ್ರೆ ಇವ್ರಿಗೇನಾದ್ರೂ ಸ್ವಲ್ಪ ಆದ್ರೂ ಮಾನವೀಯತೆ ಅನ್ನೋದು ಇದೆಯಾ? ಪ್ರತಿಯೊಂದು ನೋಟಿಫಿಕೇಶನ್ಸು 3 ವರ್ಷ ತಗೊಂತಾರೆ ಇವ್ರು ಕಂಪ್ಲೀಟ್ ಮಾಡೋದಕ್ಕೆ. ಸರ್ಕಾರಕ್ಕೆ ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇದ್ರೆ, ನಮ್ಮ ಹೋರಾಟಕ್ಕೆ ಏನಾದರೂ ನೀವು ಮಣಿದು ಇದು KPSC ಶುದ್ಧೀಕರಣ ಆಗಬೇಕು, ವಿದ್ಯಾರ್ಥಿಗಳ ಪರವಾಗಿದ್ದೀರಾ ಅಂತಂದ್ರೆ ಸರ್ಕಾರಕ್ಕೆ ಒಂದು ಆಪ್ಷನ್ ಇದೆ. ಯಾವುದೇ ನೇಮಕಾತಿ ಪ್ರಕ್ರಿಯೆನ KPSC ಕೊಡಲೇಬೇಡಿ. ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಲ್ಯಾಂಡ್ ಸರ್ವೇಯರ್, ವೆಟರ್ನರಿ ಆಫೀಸರ್, ಎಲ್ಲ ನೋಟಿಫಿಕೇಶನ್ಸ್ KE ಕೊಡಿ. ವಿತಿನ್ 6 ಮಂತ್ ವಿದ್ಯಾರ್ಥಿಗಳೆಲ್ಲರೂ ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿ ಅಲ್ಲಿ ಆರ್ಡರ್ ಕಾಪಿ ತಗೊಂಡು ಡಿಪಾರ್ಟ್ಮೆಂಟಿಗೆ ಸೇರ್ಕೊಂತಾರೆ. ಅದೇ KPSC ಕೊಟ್ಟರೆ ವರ್ಷಾನುಗಟ್ಟಲೆ ಮಾಡ್ತಾರೆ. ಈಗ ಆಲ್ರೆಡಿ 1.5-2 ವರ್ಷ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸುಮಾರು 5 ವರ್ಷ 10 ವರ್ಷ ಆದ್ರೂ ನೋಟಿಫಿಕೇಶನ್ಸ್ ಆಗಿರಲ್ಲ. KPSC ಅವ್ರ ಹತ್ರ ಬರುತ್ತೆ, ಅವರೊಂದು 5 ವರ್ಷ ತಗೊಂತಾರೆ. ಮತ್ತೆ ಇಲ್ಲಿ ಹುಡುಗರ ಪರಿಸ್ಥಿತಿ ಯಾರಾದ್ರೂ ಗೊತ್ತಿದೆ ಸರ್ಕಾರಕ್ಕೆ? ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಕಾಳಜಿ ಇತ್ತಂತಂದ್ರೆ KPSC ನೋಟಿಫಿಕೇಶನ್ಸ್ ಕೊಡಬೇಡಿ. ಇವಾಗ ಏನು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಲ್ಯಾಂಡ್ ಸರ್ವೇಯರ್ದು ಏನು ನೋಟಿಫಿಕೇಶನ್ಸ್ ವಾಪಸ್ ತಗೊಂಡು ಇವಾಗ ರೀನೋಟಿಫಿಕೇಶನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದನ್ನ ಈ ಕೂಡಲೇ KE ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಈ ನೋಟಿಫಿಕೇಶನ್ಸ್ ಡಿಸೆಂಬರ್ ಎಂಡಲ್ಲಿ ತಿರ್ಗಾ ಮತ್ತೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಡಿಸೆಂಬರ್ ಎಂಡ್ ಅಂತಂದ್ರೆ ಎಷ್ಟು ವರ್ಷ ಅಂತ ಕಾಯ್ಬೇಕು ಹೇಳಿ ವಿದ್ಯಾರ್ಥಿಗಳು? ನೋಟಿಫಿಕೇಶನ್ಸ್ ಆಗಿದೆ ಅಂತ. ಎಕ್ಸಾಮ್ಸ್ ಆಗೋದಕ್ಕೆ ಮುಂಚೆನೆ ಎಷ್ಟೋ ಜನ ವಿದ್ಯಾರ್ಥಿಗಳ ಫೋನ್ ಕಾಲ್ ಬಂದಿದೆ, ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಮಾಡ್ತೀನಿ, ನಿಮಗೆ ಲಿಸ್ಟ್ ಒಳಗಡೆ ಸೇರಿಸ್ತೀನಿ ಅಂತ ಹೇಳಿ. ಡಾಕ್ಯುಮೆಂಟ್ಸ್ ತಗೊಂಡು ಲಿಸ್ಟಲ್ಲಿ ಬಂದಾದ್ಮೇಲೆ ನೀವು ಅಮೌಂಟ್ ಕೊಡಿ ಅಂತ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ. ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ನಿಜವಾಗ್ಲೂ ನಿಮಗೆ KPSC ಶುದ್ಧೀಕರಣ ಮಾಡಬೇಕು ಅಂತಂದ್ರೆ ನೀವು ಯಾವುದೇ ನೇಮಕಾತಿ ಕೊಟ್ಟಿಲ್ಲ ಅಂದ್ರೆ ತಾನಾಗೇ ಶುದ್ಧೀಕರಣ ಆಗುತ್ತೆ, ತಾನಾಗೇ ರಿಫಾರ್ಮ್ ಆಗುತ್ತೆ. ಅಲ್ಲಿ ನೇಮಕಾತಿ ಪ್ರಕ್ರಿಯೆನೇ ಆಗಿಲ್ಲ ಅಂತಂದ್ರೆ ವಾಟ್ ಈಸ್ ದ ಯೂಸ್? ಮತ್ತೆ KPSC ಇದ್ರೂ ಒಂದೇ, ಸತ್ರು ಒಂದೇ. KPSC ಅವಶ್ಯಕತೆನೇ ಇಲ್ಲ ನಮಗೆ. ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ನೋಟಿಫಿಕೇಶನ್ಸ್ ವರ್ಷಾನುಗಟ್ಟಲೆ ಮಾಡ್ತಾರೆ. ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ, ಈ ನೋಟಿಫಿಕೇಶನ್ಸ್ ಏನು ವಾಪಸ್ ತೊಗೊಂಡಿದ್ದೀರಾ ಅದಕ್ಕೆ KE ಕೊಟ್ಟು ಪ್ರಾಮಾಣಿಕವಾಗಿ ಒಂದು ಟೈಮ್ ಟೇಬಲ್ ಇರಬೇಕು, ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಆ ಕ್ಯಾಲೆಂಡರ್ ನೋಡಿಕೊಂಡು ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟ್ ಯಾವ ಎಕ್ಸಾಮ್ಸ್ಗೆ ಓದಬೇಕು, ಯಾವ ಎಕ್ಸಾಮ್ಸ್ಗೆ ಓದಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೆ ಸ್ವಲ್ಪ ಈಸಿ ಆಗುತ್ತೆ ಓದೋದು ಕೂಡ, ಮತ್ತು ಬೇರೆ ಕೆಲಸ ಮಾಡೋದಕ್ಕೂ ಈಸಿ ಆಗುತ್ತೆ. ಇದನ್ನ ಏನಾದರೂ KE ಕೊಟ್ಟಿಲ್ಲ ಅಂತಂದರೆ KPSCಯಿಂದ ನಾವು ಮತ್ತೆ ಎಲ್ಲ ವಿದ್ಯಾರ್ಥಿಗಳು, ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಲ್ಯಾಂಡ್ ಸರ್ವೇಯರ್ ಆಸ್ಪಿರೆಂಟ್ಸು ಮತ್ತು ವೆಟರ್ನರಿ ಆಫೀಸರ್ ಎಲ್ಲರೂ ಒಂದು ಆಸ್ಪಿರೆಂಟ್ಸ್ ಏನಿದ್ದಾರೆ ಅಷ್ಟು ಜನ ಸೇರಿಕೊಂಡು ನಾವೇನೀಗ ಧಾರವಾಡದಲ್ಲಿ ಹೋರಾಟ ಮಾಡಿದ್ದೀವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ದೀವಿ. ಇದ್ರ ನಂತರ ಡಿಸೆಂಬರ್ 8ನೇ ತಾರೀಕು ವಿಂಟರ್ ಸೆಷನ್ನು, ಅದು ಚಳಿಗಾಲ ಅಧಿವೇಶನ ಬೆಳಗಾಮಲ್ಲಿ ಇದೆ. ಅಲ್ಲೂ ಕೂಡ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳ ಪರವಾಗಿ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು. ಅದ್ರ ಜೊತೆಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಯಾಕೆ ಅಂತಂದರೆ ಇವರು ವರ್ಷಾನುಗಟ್ಟಲೆ KPSC ಕೊಡೋದ್ರಿಂದ ಪ್ರತಿ ಒಂದು ಹಂತದಲ್ಲೂ ಕರಪ್ಷನ್ನು, ಕ್ವಶನ್ ಪೇಪರ್ ಲೀಕು, ಬ್ಲೂಟೂತ್ ಸ್ಕ್ಯಾಮು, ಮತ್ತು OMR ತಿದ್ದುಪಡಿ ಇದೇ ಮಾಡಿಕೊಂಡು ಅವ್ರಿಗೆ ಬೇಕಾದವ್ರಿಗೆ ಹುದ್ದೆ ಕೊಡ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಸುಮಾರು 1.5-2 ವರ್ಷ ಆಗ್ತಾ ಇದೆ ಈಗ ನೋಟಿಫಿಕೇಶನ್ಸ್ ಆಗಿ. ಮಾರ್ಚ್ 14ನೇ ಆಗಿದ್ದು 2024. ಇವಾಗ ಮೊನ್ನೆ ಇದು ಮೇ 14ನೇ ತಾರೀಕು ಎಕ್ಸಾಮ್ ಮಾಡಿದ್ದಾರೆ. ಸೆಪ್ಟೆಂಬರ್ ಮತ್ತೆ ಕನ್ನಡ ರಿಸಲ್ಟ್ಸ್ ಎಲ್ಲ ಬಂದಿದೆ. ತಿರ್ಗಿ ಮತ್ತೆ ಅಕ್ಟೋಬರ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗಿ ತಿರ್ಗಾ ಮತ್ತೆ ರಿನೋಟಿಫಿಕೇಶನ್ಸ್ ಮಾಡ್ಬೇಕಂದ್ರು. ಮತ್ತೆ ನಾವು ರಾಮಲಿಂಗಾರೆಡ್ಡಿ ಸರ್ ಮಿನಿಸ್ಟರ್ ಸರ್ ಹತ್ರ ಇರ್ಬೋದು, ಚೀಫ್ ಸೆಕ್ರೆಟರಿ ಮೇಡಮ್, DPR ಸೆಕ್ರೆಟರಿ ಎಲ್ಲರ ಹತ್ರನೂ ಹೋಗಿ ನಾವು ಮನವಿ ಮಾಡಿಕೊಂಡು CM ಸರ್ ಹತ್ರ ಮನವಿ ಮಾಡ್ಕೊಂಡು ಆ ಒಂದು ನೋಟಿಫಿಕೇಶನ್ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು CM ಸರ್ ಆರ್ಡರ್ ಮಾಡಿದ್ದಾರೆ. ಆ ಪತ್ರಕ್ಕೆ ಬೆಲೆನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ KPSC ತಗೊಂಬಂದಿದ್ದಾರೆ ಅಂತಂದ್ರೆ KPSCಗೆ ಯಾವ ಉದ್ದೇಶಕ್ಕೋಸ್ಕರ ನೋಟಿಫಿಕೇಶನ್ಸ್ ಕೊಡಬೇಕು? KPSC ನೋಟಿಫಿಕೇಶನ್ಸ್ ಕೊಡಲೇಬೇಡಿ, ಯಾವುದು ನೇಮಕಾತಿ ಪ್ರಕ್ರಿಯೆ ಮಾಡಬೇಡಿ. ಆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೆಟರ್ಗೆ ಬೆಲೆ ಇಲ್ಲ ಅಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಹೋಗ್ಬೇಕು, ತಿರ್ಗಾ ಮತ್ತೆ ಪಾಸ್ ಮಾಡ್ಬೇಕಂತಂದ್ರೆ ವಾಟ್ ಈಸ್ ದ ಯೂಸ್? ಅಂದ್ರೆ ಒಬ್ಬ ಮಾನ್ಯ ಕರ್ನಾಟಕದ ಒಬ್ರು ಮುಖ್ಯಮಂತ್ರಿ ಪತ್ರ ಬರೀತಾರೆ ಅಂತಂದ್ರೆ ಅದನ್ನ ಫಾಲೋ ಮಾಡಿ ಯೋಗ್ಯತೆ ಕಮಿಷನ್ ಇಲ್ಲ ಅಂತಂದ್ರೆ ಮತ್ತೆ ಕಮಿಷನ್ ತಗೊಂಡು ಏನ್ ಮಾಡ್ತೀರಾ?
KPSC ಯಾಕೆ ಕೊಡ್ತೀರಾ ಅಂತ ಗೊತ್ತಾಗ್ತಿಲ್ಲ ನೋಟಿಫಿಕೇಶನ್ಸ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಕ್ಕೆ ಬೆಲೆ ಇಲ್ಲ ಅಂತಂದ್ರೆ ನೀವು ನೇಮಕಾತಿ ಪ್ರಕ್ರಿಯೆ ಮಾಡೋದಕ್ಕೆ KPSC ಯಾಕೆ ಕೊಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಈ ಕೂಡಲೇ ನಾನು ಹೇಳ್ತಾ ಇದೀನಿ, ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ AW ಕಷ್ಟಪಟ್ಟು ಏನು ದಲಿತ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಎಷ್ಟೋ ಜನ ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿದ್ದಾರೆ, ಅದನ್ನ ಕಂಟಿನ್ಯೂಷನ್ಸ್ ಮಾಡಿ. ಇದ್ರ ಜೊತೆಲಿ KPSC ಏನು ನೋಟಿಫಿಕೇಶನ್ಸ್ ಇದೆ ಈಗ ವಾಪಸ್ ತಗೊಂಡಿದ್ದೀರಾ, ಪ್ರತಿ ಒಂದನ್ನು KA ಕೊಡಿ. ಮೊನ್ನೆ ಸಿವಿಲ್ ಜಡ್ಜ್ ಎಕ್ಸಾಮ್ಸು ವಿತಿನ್ ಒಂದೇ ದಿನ ಕೀ ಆನ್ಸರ್ಸ್ ಇರುತ್ತೆ. ವಿತಿನ್ 15 days ಅಲ್ಲಿ ಎಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ. ವಿತಿನ್ 15 days ಅಲ್ಲಿ ಆನ್ಸರ್ಸ್ ಎಲ್ಲ ಲಿಸ್ಟ್ನೇ ತಗೊಂಡೋಗಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತಾರೆ. ವಿತಿನ್ 1 month ಅಲ್ಲಿ ಅವರು ರೆಕ್ರೂಟ್ಮೆಂಟ್ ಮಾಡ್ಕೊಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡಿ. ಆ ಒಂದು ಅಷ್ಟು ಸ್ಪೀಡು, ಅಷ್ಟು ಟ್ರಾನ್ಸ್ಪರೆನ್ಸಿ ಮತ್ತು ಅಷ್ಟು ಅಕೌಂಟಬಿಲಿಟಿಯಿಂದ KA ಮಾಡ್ತಿದ್ದಾರೆ ಅಂತಂದ್ರೆ ಪ್ರಸನ್ನ ಸರ್ ಮಾಡ್ತಿದ್ದಾರೆ. ಆಕ್ಚುಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ವಿ ಆರ್ ಗ್ರೇಟ್ಫುಲ್. ಆ ಥರ ಅಧಿಕಾರಿಗಳು ಇದ್ದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಸರ್ಕಾರ ಅಲ್ಲಿ ಕೊಡಿ. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿ ಡಿಸ್ಟಿಕಲ್ಲೂ ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಇದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ಈ ಕೂಡಲೇ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.